ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026 ಸ್ಟಾರ್ಟ್ ಆಗೋದಕ್ಕ ಇನ್ನು ಕೇವಲ 12 ದಿನ ಮಾತ್ರ ಬಾಕಿ ಉಳ್ಕೋತು. ಈಗ ನಮ್ಮ RCB ತಂಡದ ಅಭಿಮಾನಿಗಳಿಗೆ ಫುಲ್ ಒಂದು ಟೆನ್ಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗೈತೆ. ಯಾಕಂದ್ರ ನಮ್ಮ RCB ತಂಡದ ಬೌಲಿಂಗ್ ಲೈನಪ್ ಒಳಗ ಬ್ರಹ್ಮಾಸ್ತ್ರ ಅಂತೇಳಿ ಕರೆಯುವಂತ ಜೋಸ್ ಹೆಜಲ್ವುಡ್ ಇವರ ಬಗ್ಗೆ ಇನ್ನೂ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಅಂತೂ ಸಿಗೋಲ್ದು. ಯಾಕಂದ್ರೆ ಇವರು IPL ಅನ್ನೋದ್ರೊಳಗ ಫಿಟ್ ಅದಾರೋ ಇಲ್ಲೋ, ಈ ಸೀಸನ್ ಒಳಗ ಮ್ಯಾಚ್ ಗಳನ್ನ ಹಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಗಳು ಬಂದಿಲ್ಲ. ಹಿಂಗಾಗಿ ನಮ್ಮ RCB ತಂಡದ ಅಭಿಮಾನಿಗಳು ಫುಲ್ ಟೆನ್ಷನ್ ಮಾಡ್ಕೊಂಡಾರ. ಇನ್ನು ನೋಡ್ರಿ, ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ರು. ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ತಂಡ ಏನು ಈ ಒಂದು ಫಿಟ್ನೆಸ್ ಅನ್ನ ಚೆಕ್ ಮಾಡ್ತೈತಿ. ಆ ಎಲ್ಲಾ ಫಿಟ್ನೆಸ್ ಟೆಸ್ಟ್ ಗಳನ್ನು ಕೂಡ ಈಗ ಕಂಪ್ಲೀಟ್ ಮಾಡ್ಕೊಂಡಾರಂತೆ ಈ ಜೋಸ್ ಹೆಜಲ್ವುಡ್ ಅವರು. ಇವತ್ತು ಅಥವಾ ನಾಳೆ ಇದರ ರಿಸಲ್ಟ್ ಬರುವಂತದ್ದು ಐತಿ. ಅಂದ್ರೆ ಇವರು IPL ಆಡೋದಕ್ಕೆ ಫಿಟ್ ಅದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರು ಅಪ್ಡೇಟ್ ಕೊಡುವಂತ ಸಾಧ್ಯತೆ ಐತಿ ಅಂತೇಳಿ ಅಪ್ಡೇಟ್ ಗಳು ಬಂದಾವ. ಆಲ್ಮೋಸ್ಟ್ ನಮ್ಮ RCB ತಂಡಕ್ಕೆ ಜೋಸ್ ಹೆಜಲ್ವುಡ್ ಅವರು ಬರುವಂತ ಸಾಧ್ಯತೆಗಳೇ ಜಾಸ್ತಿ ಅದಾವ. ಯಾಕಂದ್ರೆ T20 ವರ್ಲ್ಡ್ ಕಪ್ ಸಮಯದೊಳಗ ಈ ಪ್ಲೇಯರ್ ಇಂಜುರಿ ಆಗಿತ್ತು. ಅವಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. IPL ಅನ್ನೋದ್ರೊಳಗ ಈ ಪ್ಲೇಯರ್ ರೆಡಿ ಆಗ್ತೈತಿ, RCB ತಂಡ ಎಲ್ಲಾ ಮ್ಯಾಚ್ ಗಳನ್ನು ಕೂಡ ಇವರ ಕೈಯಿಂದ ಆಡಿಸ್ಕೋಬಹುದು ಅನ್ನುವಂತ ಒಂದು ಅಪ್ಡೇಟ್ ನಮಗ ಸಿಕ್ಕಿತ್ತು. ಹಿಂಗಾಗಿ ಇವರು ಬರುವಂತ ಸಾಧ್ಯತೆಗಳೇ ಜಾಸ್ತಿ ಅದಾವ. ಹಬ್ಬ ಅಂದ್ರ ಸ್ಟಾರ್ಟಿಂಗ್ ಒಂದೆರಡು ಮ್ಯಾಚ್ ಗಳನ್ನ ನಮ್ಮ RCB ತಂಡದಿಂದ ಅವರು ಮಿಸ್ ಮಾಡ್ಕೊಳ್ಬಹುದು. ಅದಾದ ಮ್ಯಾಗ ಇವರು ನಮ್ಮ RCB ತಂಡವನ್ನ ಜಾಯಿನ್ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಅದಾವ. ಈಗ ನೋಡ್ರಿ, ಸ್ಟಾರ್ಟಿಂಗ್ ಒಂದೆರಡು ಮ್ಯಾಚ್ ಗಳನ್ನ ಏನೋ ಮಿಸ್ ಮಾಡ್ಕೊಂಡ್ರು, ಅವ್ರು ಆಡೋದಕ್ ಆಗಲಿಲ್ಲಪ್ಪ ಅಂದ್ರು ನಾವು ಡಫಿ ಅನ್ನುವಂತ ಒಂದು ಚಲೋ ಪ್ಲೇಯರ್ ಅನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿವಿ. ಆ ಪ್ಲೇಯರ್ ಅನ್ನ ಆಡಿಸ್ಕೊಳ್ತೀವಿ. ಆದ್ರೆ ನಾಕೌಟ್ ಪಂದ್ಯ ಅನ್ನೋದ್ರೊಳಗ ಈ ಪ್ಲೇಯರ್ ರೆಡಿ ಆಗ್ಬೇಕು, ಇಷ್ಟೇ ನಾವು ಕೇಳ್ಕೊಳ್ಳುವಂತದ್ದ. ಇನ್ನು ಅಪ್ಡೇಟ್ ನಂಬರ್ 2, ಇಲ್ಲ ನೋಡ್ರಿ, IPL 2025 ಒಂದು ಮೆಗಾ ಆಕ್ಷನ್ ಒಳಗ ನಮ್ಮ RCB ಅವರು ವಿಲ್ ಜಾಕ್ಸ್ ಅನ್ನುವಂತ ಪ್ಲೇಯರ್ ಅನ್ನ ಈ ಒಂದು ಮೆಗಾ ಆಕ್ಷನ್ ಗೆ ಬಿಟ್ಟಿದ್ರು. ಅಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಆ ಪ್ಲೇಯರ್ ಅನ್ನ ಖರೀದಿ ಮಾಡ್ಕೊಂಡು ಆದ್ಮ್ಯಾಗ ನಮಗೊಂದು ಆಪ್ಷನ್ ಇತ್ತು. ಏನಪ್ಪಾ ಅಂದ್ರ ಈ ಒಂದು RTM ಕಾರ್ಡ್ ಅನ್ನ ಬಳಸ್ಕೊಂಡು ಆ ಪ್ಲೇಯರ್ ಅನ್ನ ಮತ್ತೆ ನಾವು ನಮ್ಮ ತಂಡಕ್ಕೆ ರಿಟರ್ನ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇತ್ತು. ಆದ್ರೆ ನಮ್ಮ RCB ಅವರು ಆ ಅವಕಾಶವನ್ನ ಬಳಸ್ಕೊಳ್ಳಿಲ್ಲ. ಯಾಕಂದ್ರ ಮುಂಬೈ ಇಂಡಿಯನ್ಸ್ ತಂಡಕ್ಕ ಆ ಪ್ಲೇಯರ್ ಹೋಗ್ಲಿ ನಮಗ್ ಬ್ಯಾಡ್ ಅಂತೇಳಿ ಕೈ ಬಿಟ್ಟು ಆ ಸಮಯದೊಳಗ ಈ ಮುಂಬೈ ಇಂಡಿಯನ್ಸ್ ಅವರು ಬಂದು ನಮ್ಮ RCB ತಂಡಕ್ಕ ಈ ಒಂದು ಹ್ಯಾಂಡ್ ಶೇಕ್ ಅನ್ನ ಕೊಟ್ಟೋಗಿದ್ರು. ಯಾಕಂದ್ರೆ ಇಂಥ ಒಂದು ಚಲೋ ಪ್ಲೇಯರ್ ನಮಗ ಬಿಟ್ಟು ಕೊಟ್ರಲ್ಲ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ಅವ್ರು ಬಂದು ಹೇಳಿ ಹೋಗಿದ್ರು. ಅವ್ರು ಹೇಳೋದಕ್ಕಿಂತ ಈಗ ನಾವು ಅವರಿಗೆ ಹೇಳ್ಬೇಕು. ಯಾಕಂದ್ರ ಟಿಮ್ ಡೇವಿಡ್ ಎಂತ ಪ್ಲೇಯರ್ 2024 ಇದು ಮುಂಬೈ ಇಂಡಿಯನ್ಸ್ ಒಳಗ ಇದ್ದಂತಹ ಪ್ಲೇಯರ್. ಈ ಪ್ಲೇಯರ್ ಅನ್ನ ಇವ್ರು ಬಿಟ್ಟುಕೊಟ್ಟಲ್ಲ, ಇದು ಒಂದು ನಮಗೆ ಒಳ್ಳೆಯ ಸುದ್ದಿ ಅಂತೇಳಿ ಈಗ ಸದ್ಯದ ಮಟ್ಟಿಗೆ ಎಲ್ಲಾ ಸಾಮಾಜಿಕ ಜಾಲತಾಣದೊಳಗೂ ಕೂಡ ಇದು ಓಡಾಡಕತೈತಿ. ಯಾಕಂದ್ರೆ ಈ ಒಂದು ವಿಚಾರವನ್ನ ಯಾಕೆ ತಗೊಂಡಪ್ಪ ಅಂದ್ರೆ ಇವತ್ತು ಟಿಮ್ ಡೇವಿಡ್ ಅವರ ಹುಟ್ಟುಹಬ್ಬ. ಅವರ ಒಂದು ಹುಟ್ಟುಹಬ್ಬಕ್ಕ ಎಲ್ಲರೂ ಕೂಡ ಶುಭ ಕೋರ್ರಿ. ಇನ್ನು ನಮ್ಮ ಚಾನಲ್ ಕಡೆಯಿಂದಾನು ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಸೀಸನ್ ಒಳಗ ಏನಾದ್ರೂ ನಮ್ಮ RCB ತಂಡ ಚಾಂಪಿಯನ್ ಆಗೈತಿ, ಚಾಂಪಿಯನ್ ಪಟ್ಟವನ್ನ ಪಡ್ಕೊಂಡೈತಪ್ಪ ಅಂದ್ರ ಅದ್ರೊಳಗ ಪ್ರಮುಖ ಪಾತ್ರ ಈ ಟೀಮ್ ಡೇವಿಡ್ ಅವ್ರದ್ದು ಕೂಡ ಐತಿ. ಯಾಕಂದ್ರೆ ಅಂತ ಒಂದು ರೀತಿ ಒಳಗ ಎಲ್ಲಾ ಮ್ಯಾಚ್ ಗಳನ್ನು ಕೂಡ ಫಿನಿಶ್ ಮಾಡಿಕೊಟ್ರು. ಇಂತ ಒಬ್ಬ ಫಿನಿಶರ್ ನಮ್ಮ RCB ತಂಡಕ್ಕೆ ಸಿಕ್ಕಿರೋದು ನಮಗ ಬಹಳ ಹೆಮ್ಮೆ ಐತಿ. ಇನ್ನು ಅಪ್ಡೇಟ್ ನಂಬರ್ 3, KKR ಅವರು ಈ ಅಜಿಂಕ್ಯ ರಹಾನೆ ಅವರನ್ನ ಈ ಒಂದು ಸೀಸನ್ ಒಳಗೂ ಕೂಡ ಕ್ಯಾಪ್ಟನ್ಸಿ ವಿಚಾರದೊಳಗ ಮುಂದುವರೆಸಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡಾರಂತೆ. ಯಾಕಂದ್ರೆ ಇಂದಿನ ಸೀಸನ್ ಒಳಗ ಬಂಗಾರದಂತ ಪ್ಲೇಯರ್ ಆ ಶ್ರೇಯಸ್ ಅಯ್ಯರ್ ಅವರನ್ನ ಆಕ್ಷನ್ ಗೆ ಬಿಟ್ರು. ಆ ಕಡೆ ಪಂಜಾಬ್ ಕಿಂಗ್ಸ್ ಅವರು ಆ ಪ್ಲೇಯರ್ ಅನ್ನ ತಗೊಂಡ್ಬಿಟ್ರು. ಹಿಂದಿನ ಸೀಸನ್ ಒಳಗ ನೋಡ್ರಿ, ಫೈನಲ್ ಮಟಾನು ಆ ಪಂಜಾಬ್ ಕಿಂಗ್ಸ್ ಅವರನ್ನ ಕರ್ಕೊಂಡ್ ಬಂದ್ರು. ಅದಕ್ಕಿಂತ ಹಿಂದಿನ ಸೀಸನ್ ಒಳಗ 2024 ಅದೇ KKR ತಂಡವನ್ನ ಚಾಂಪಿಯನ್ ಆಗಿ ಮಾಡಿಕೊಟ್ಟಿದ್ರು ಶ್ರೇಯಸ್ ಅಯ್ಯರ್ ಅವರು. ಅಂತ ಪ್ಲೇಯರ್ ಅನ್ನ ಬಿಟ್ರು. ಈ ಕಡೆ ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಟ್ರು ಹಿಂದಿನ ಸೀಸನ್ ಒಳಗ. ಆ ಪ್ಲೇಯರ್ ಕಡೆಯಿಂದ ಆ ಕಡೆ ವೈಯಕ್ತಿಕ ರನ್ಸ್ ಗಳು ಇಲ್ಲ, ಈ ಕಡೆ ಕ್ಯಾಪ್ಟನ್ಸಿಯನ್ನು ಕೂಡ ಸರಿಯಾಗಿ ನಿಭಾಯಿಸೋದಕ್ಕೆ ಆಗಕತ್ತಿಲ್ಲ. ಹಿಂಗಾಗಿ ಈ ಒಂದು KKR ತಂಡ ಈ ಒಂದು ಕ್ಯಾಪ್ಟನ್ಸಿ ವಿಚಾರದೊಳಗ ಬಹಳ ಒದ್ದಾಟವನ್ನ ನಡೆಸಾಗತ್ತಾರ. ನೋಡುಮಂತ, ಇನ್ನು ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಏನು KKR ಅವರು ಇವರನ್ನ ಮುಂದುವರಿಸ್ತಾರೋ ಏನೋ ಕಡೆ ಏನಾದ್ರು ಚೇಂಜಸ್ ಗಳನ್ನ ಮಾಡ್ತಾರ ಅನ್ನುವಂಥದ್ದನ್ನ ಮತ್ತ ಮುಂದಿನ ವಿಡಿಯೋದೊಳಗ ನೋಡೋಣಂತ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುಮಂತ. ನಮಸ್ಕಾರ.